ಆತ್ಮೀಯರೆಲ್ಲರಿಗೂ ನಮಸ್ಕಾರಗಳು. ಕರ್ನಾಟಕ ಸರ್ಕಾರ ಸಮಗ್ರ ಶಿಕ್ಷಣ ಕರ್ನಾಟಕ 2025-26ನೇ ಸಾಲಿನಲ್ಲಿ ಉತ್ತಮ SDMC ಕಾರ್ಯಕ್ರಮದಲ್ಲಿ ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸುತ್ತಿರತಕ್ಕಂತಹ ಶಾಲಾ ಅಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿ SDMC ಶಾಲೆಗಳಿಗೆ ಪ್ರಶಸ್ತಿ ನೀಡುವುದಕ್ಕೆ ಸಂಬಂಧಿಸಿದಂತೆ ಆದೇಶದ ಬಗ್ಗೆ ನೋಡ್ತಾ ಹೋಗೋಣ. ಈ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ಸರ್ಕಾರಿ ಶಾಲೆಗಳನ್ನು ಮತ್ತು SDMCಗಳನ್ನು ಪ್ರೋತ್ಸಾಹಿಸಲು ಬ್ಲಾಕ್ ಮಟ್ಟದಲ್ಲಿ ಅತ್ಯುತ್ತಮ SDMC ಹೊಂದಿರತಕ್ಕಂಥ ಶಾಲೆ ಪ್ರಶಸ್ತಿ ನೀಡತಕ್ಕಂಥದ್ದು ಸರ್ಕಾರಿ ಶಾಲೆಗಳ ಗುಣಮಟ್ಟದ ಶಿಕ್ಷಣ ಅಭಿವೃದ್ಧಿಯ ಸಂಬಂಧ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿರುವ SDMC ಸಮಿತಿಗಳನ್ನು ಗುರುತಿಸುವುದು, ಸಮಿತಿಗಳಲ್ಲಿ ಸ್ಪರ್ಧಾತ್ಮಕ ಮನೋಭಾವನೆಯನ್ನು ಬೆಳೆಸುವುದು ಮತ್ತು SDMC ಸದಸ್ಯರಿಗೆ ಉತ್ತಮ ಶಾಲೆ ಹೇಗಿರುತ್ತದೆ ಎಂಬುದರ ಅರಿವು ಮೂಡಿಸುವುದು, ಸದಸ್ಯರ ಸಾಮರ್ಥ್ಯ ನಿರ್ಮಾಣ ಮಾಡುವುದು, ಶಾಲೆಯಲ್ಲಿ ಒಳ್ಳೆಯ ಕೆಲಸವನ್ನು ಮಾಡಲು ಪ್ರೋತ್ಸಾಹಿಸುವುದು, ವಿವಿಧ ಶಾಲೆಗಳ SDMCಗಳ ನಡುವೆ ಆರೋಗ್ಯಕರ ಸ್ಪರ್ಧೆಯನ್ನು ಉತ್ತೇಜಿಸುವುದು, ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸುತ್ತಿರುವ ಶಾಲಾಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿ SDMC ಶಾಲೆಗಳಿಗೆ ಪ್ರಶಸ್ತಿ ನೀಡತಕ್ಕಂತಹ ಉದ್ದೇಶ ಆಗಿರುತ್ತದೆ. ಈ ನಿಟ್ಟಿನಲ್ಲಿ ರಾಜ್ಯದ ಎಲ್ಲ ಸರ್ಕಾರಿ ಸ್ವಾಮ್ಯದ ಶಾಲೆಗಳು ವಿದ್ಯಾವಾಹಿನಿ ಪೋರ್ಟಲ್ನಲ್ಲಿ SDMC ಸಮಿತಿಯ ಸಮೀಕ್ಷೆಗೆ ಪಾಲ್ಗೊಳ್ಳುವ ಮೂಲಕ ಪ್ರಶಸ್ತಿಯನ್ನು ಪಡೆಯಲು ಭಾಗವಹಿಸಬೇಕಾಗಿರುತ್ತದೆ. ಮೊದಲನೇ ಹಂತ ಶಾಲಾ ಹಂತ ದಿನಾಂಕ 1 ಡಿಸೆಂಬರ್ 2025ರಿಂದ 15 ಡಿಸೆಂಬರ್ 2025ರವರೆಗೆ ರಾಜ್ಯದಲ್ಲಿ ನಿಯಮಾನುಸಾರ SDMC ರಚನೆಯಾಗಿರತಕ್ಕಂತಹ ಶಾಲಾ ಶಿಕ್ಷಣ ಇಲಾಖೆ ವ್ಯಾಪ್ತಿಯ ಸರ್ಕಾರಿ ಶಾಲೆಗಳು ವಿದ್ಯಾವಾಹಿನಿ ಪೋರ್ಟಲ್ನಲ್ಲಿ SDMC ಸಮಿತಿಯ ಸಮೀಕ್ಷೆಗೆ ಪಾಲ್ಗೊಳ್ಳುವುದು ದಿನಾಂಕ 15 ಡಿಸೆಂಬರ್ 2025ರ ಮಧ್ಯರಾತ್ರಿಯವರೆಗೆ ಹಿಂದೀಕರಿಸಿ ಫ್ರೀಜ್ ಮಾಡಲು ಅವಕಾಶ ಇರುತ್ತದೆ. ವಿದ್ಯಾವಾಹಿನಿ ಪೋರ್ಟಲ್ನಲ್ಲಿ ಆನ್ಲೈನ್ನಲ್ಲಿ ಮಾತ್ರ SDMC ಸಮಿತಿಯ ಸಮೀಕ್ಷೆಗೆ ಪಾಲ್ಗೊಳ್ಳುವ ಶಾಲೆಗಳಿಗೆ ಆಯ್ಕೆಯ ಪ್ರಕ್ರಿಯೆಗೆ ಪರಿಗಣಿಸಲಾಗ್ತಾ ಇದೆ. ನಿಗದಿತ ವೇಳೆ ಮತ್ತು ದಿನಾಂಕದೊಳಗೆ ಶಾಲಾ ವಿವರವನ್ನು ಪೋರ್ಟಲ್ನಲ್ಲಿ ನಮೂದಿಸದಿದ್ದಲ್ಲಿ ಶಾಲಾ ಮುಖ್ಯ ಶಿಕ್ಷಕರೇ ಜವಾಬ್ದಾರರಾಗಿರುತ್ತಾರೆ. ಪ್ರಚಲಿತ ಸಾಲಿನಲ್ಲಿ ಹೊಸ ಶಾಲಾ ಅಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿ ರಚನೆಯಾಗಿದ್ದರೆ, ಅಂದರೆ ಈ ಪ್ರಸಕ್ತ ವರ್ಷದಲ್ಲಿ 2025-26ನೇ ಸಾಲಿನಲ್ಲಿ ಸ್ಕೂಲ್ನಲ್ಲಿ ಹೊಸ SDMC ರಚನೆಯಾಗಿದ್ದರೂ ಸಹ ಸಮೀಕ್ಷೆಯಲ್ಲಿ 2024-25ರ ಸಾಲಿನ ಮಾಹಿತಿಯನ್ನು ಎಂಟ್ರಿ ಮಾಡಬೇಕು. ಅಧ್ಯಕ್ಷರ ವಿವರಗಳನ್ನು 25-26ರ ಸಾಲಿನಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಅಧ್ಯಕ್ಷರ ವಿವರವನ್ನು ಭರ್ತಿ ಮಾಡಬೇಕು. ಸಮೀಕ್ಷೆಯಲ್ಲಿ ತುಂಬಿದ ಎಲ್ಲ ಮಾಹಿತಿಗಳಿಗೆ ಅಂಕಗಳಿರುತ್ತದೆ. ಅವೆಲ್ಲ ಆಟೋ ಕ್ಯಾಲ್ಕುಲೇಟ್ ಆಗ್ತದೆ ಸಿಸ್ಟಮ್ನಿಂದ. ಆದ್ದರಿಂದ ನಿಖರವಾಗಿ ಮತ್ತು ಎಚ್ಚರಿಕೆಯಿಂದ ಭರ್ತಿ ಮಾಡಿ ಸಮೀಕ್ಷೆಯಲ್ಲಿ ಕಡ್ಡಾಯವಾಗಿ ಭಾಗವಹಿಸುವುದು. ಕ್ಲಸ್ಟರ್, ಬ್ಲಾಕ್ ಮತ್ತು ಜಿಲ್ಲಾ ತಂಡಗಳು ಶಾಲೆಗೆ ಭೇಟಿ ನೀಡುವ ಮೂಲಕ ಶಾಲಾ ಮಾಹಿತಿಯನ್ನು ಪರಿಶೀಲಿಸಿ ಅದನ್ನು ಮೌಲ್ಯೀಕರಿಸಲಾಗ್ತದೆ. ಎರಡನೇ ಹಂತ ಕ್ಲಸ್ಟರ್ ಹಂತ ದಿನಾಂಕ 2 ಡಿಸೆಂಬರ್ 2025ರಿಂದ 22 ಡಿಸೆಂಬರ್ 2025ರವರೆಗೆ ಕ್ಲಸ್ಟರ್ ಹಂತದಲ್ಲಿ CRP, ECO, BRP ಒಳಗೊಂಡ 3 ಸದಸ್ಯರ ಸಮಿತಿಯನ್ನು ರಚನೆ ಮಾಡಿ ಶಾಲಾ ಹಂತದಿಂದ ವಿದ್ಯಾವಾಹಿನಿ ಪೋರ್ಟಲ್ನಲ್ಲಿ ಸಮೀಕ್ಷೆಗೆ ನೋಂದಣಿಗೊಂಡ ಶಾಲೆಗಳನ್ನು ನೈಜತೆಯ ಆಧಾರದ ಮೇಲೆ ವಿದ್ಯಾವಾಹಿನಿಯಲ್ಲಿ CRP ಲಾಗಿನ್ ID ಬಳಸಿಕೊಂಡು CRP, ECO, BRP ಅವರು ತಮ್ಮ ಅಭಿಪ್ರಾಯ ಕಡ್ಡಾಯವಾಗಿ ನೋಂದಾವಣೆಗೊಂಡಿರ್ತಕ್ಕಂಥ ಶಾಲೆಗಳಿಗೆ ಸಂಬಂಧಿಸಿದಂತೆ ಎಲ್ಲ ವಿಭಾಗ ಪರಿಶೀಲಿಸಬೇಕು. ನಂತರ ಮೌಲ್ಯಮಾಪನಕ್ಕೆ ಒಳಪಟ್ಟ ಶಾಲೆಯ SDMC ಅಧ್ಯಕ್ಷರು, ಸದಸ್ಯರು, ಶಾಲೆಯ ಮುಖ್ಯ ಶಿಕ್ಷಕರೊಂದಿಗೆ ಸದರಿ ತಂಡದ ಸದಸ್ಯರನ್ನು ಒಳಗೊಂಡು ಗ್ರೂಪ್ ಫೋಟೋವನ್ನು ಕಡ್ಡಾಯವಾಗಿ ಅಪ್ಲೋಡ್ ಮಾಡಬೇಕು. ಮುಂದಿನ ಹಂತಕ್ಕೆ ಸಲ್ಲಿಸಬೇಕು. ಸದರಿ ತಂಡ ತಮ್ಮ ವ್ಯಾಪ್ತಿಗೆ ಬರುವ ಶಾಲಾ ಶಿಕ್ಷಣ ಇಲಾಖೆ ವ್ಯಾಪ್ತಿಯ ಎಲ್ಲ ಸರ್ಕಾರಿ ಶಾಲೆಗಳು ಪಾಲ್ಗೊಳ್ಳುವಂತೆ ಕ್ರಮ ವಹಿಸುವುದು. ಮೂರನೇ ಹಂತ ತಾಲೂಕು ಹಂತ. ತಾಲೂಕಿನಲ್ಲಿ ಬರ್ತಕ್ಕಂತಹ ಎಲ್ಲ ಕ್ಲಸ್ಟರ್ಗಳಿಂದ ಮೌಲ್ಯೀಕರಿಸಿದ ಶಾಲಾ ಮಾಹಿತಿಯನ್ನು ಆಧರಿಸಿ ತಂತ್ರಾಂಶದ ಮೂಲಕ ಹೆಚ್ಚು ಅಂಕಗಳನ್ನು ಪಡೆದಿರತಕ್ಕಂಥ ಮೊದಲು 18 ಉತ್ತಮ SDMC ಹೊಂದಿರುವ ಶಾಲೆಗಳನ್ನು ಆಯ್ಕೆ ಮಾಡಲಾಗ್ತದೆ. 6 ಪ್ರಾಥಮಿಕ ಶಾಲೆಗಳು, 6 ಹಿರಿಯ ಪ್ರಾಥಮಿಕ ಶಾಲೆಗಳು, 6 ಪ್ರೌಢ ಶಾಲೆಗಳು. ಆಯ್ಕೆಯಾದ ಶಾಲೆಗಳ ಪಟ್ಟಿಯು BU ಮತ್ತು BRC ಅವರ ವಿದ್ಯಾವಾಹಿನಿ ಲಾಗಿನ್ನಲ್ಲಿ ಲಭ್ಯವಿರುತ್ತದೆ. ದಿನಾಂಕ 24 ಡಿಸೆಂಬರ್ 2025ರಿಂದ 6 ಜನವರಿ 2026ರವರೆಗೆ ತಾಲೂಕು ಹಂತದಲ್ಲಿ BEO, ಡೈಟ್ ಉಪನ್ಯಾಸಕರು ಮತ್ತು ADM-DM ಒಳಗೊಂಡಂಥ ಒಂದು ತಂಡ ಮತ್ತು BRC ಡೈಟ್ನ ಹಿರಿಯ ಉಪನ್ಯಾಸಕರು ಮತ್ತು ಪ್ರೌಢಶಾಲಾ ವಿಭಾಗದ ECO ಇವರನ್ನು ಒಳಗೊಂಡಿರ್ತಕ್ಕಂಥ ಮತ್ತೊಂದು ತಂಡ ರಚಿಸಿ ಪ್ರತ್ಯೇಕವಾಗಿ ಶಾಲೆಗಳಿಗೆ ಭೇಟಿ ನೀಡಿ ನೈಜತೆಯ ಆಧಾರದ ಮೇಲೆ
ವಿದ್ಯಾವಾಹಿನಿಯಲ್ಲಿ ಬಿಇಒ ಮತ್ತು ಬಿಆರ್ಸಿ ಇವರ ಲಾಗಿನ್ ಐಡಿಯನ್ನು ಬಳಸಿಕೊಂಡು ತಮ್ಮ ಅಭಿಪ್ರಾಯವನ್ನು ಸಂಬಂಧಿಸಿದ ಎಲ್ಲ ವಿಭಾಗವನ್ನು ಪರಿಶೀಲಿಸಿ ದಾಖಲಿಸಬೇಕು. ಮೌಲ್ಯಮಾಪನಕ್ಕೆ ಒಳಪಟ್ಟ ಶಾಲೆಯ SDMC ಅಧ್ಯಕ್ಷರು, ಸದಸ್ಯರು ಮತ್ತು ಶಾಲೆಯ ಮುಖ್ಯ ಶಿಕ್ಷಕರೊಂದಿಗೆ ಸದರಿ ತಂಡದ ಸದಸ್ಯರನ್ನು ಒಳಗೊಂಡಿರ್ತಕ್ಕಂಥ ಒಂದು ಗ್ರೂಪ್ ಫೋಟೋವನ್ನು ಕಂಪಲ್ಸರಿ ಅಪ್ಲೋಡ್ ಮಾಡಬೇಕು. ಮುಂದಿನ ಹಂತಕ್ಕೆ ಸಲ್ಲಿಸಬೇಕು. BO BRC ತಮ್ಮ ವ್ಯಾಪ್ತಿಯ ಶಾಲಾ ಶಿಕ್ಷಣ ಇಲಾಖೆಯು ಸರ್ಕಾರಿ ಶಾಲೆಗಳು ಪಾಲ್ಗೊಳ್ಳುವಂತೆ ಕ್ರಮವಹಿಸಬೇಕು. 4ನೇ ಹಂತ ಜಿಲ್ಲಾ ಹಂತ. ಜಿಲ್ಲೆಯ ಎಲ್ಲ ತಾಲೂಕಿನಿಂದ ತಂಡಗಳಿಂದ ಮೌಲ್ಯೀಕರಿಸಿರ್ತಕ್ಕಂತಹ ಶಾಲಾ ಮಾಹಿತಿಯನ್ನು ಆಧರಿಸಿ ತಂತ್ರಾಂಶದ ಮೂಲಕ ಪ್ರತಿ ತಾಲೂಕಿನಿಂದ ಮೊದಲ 9 ಹೆಚ್ಚು ಅಂಕಗಳನ್ನು ಪಡೆದಿರುವ 3 ಪ್ರಾಥಮಿಕ ಶಾಲೆ, 3 ಹಿರಿಯ ಪ್ರಾಥಮಿಕ ಶಾಲೆ, 3 ಪ್ರೌಢಶಾಲೆ, ಉತ್ತಮ SDMC ಹೊಂದಿರುವ ಶಾಲೆಯನ್ನು ಆಯ್ಕೆ ಮಾಡಲಾಗ್ತದೆ. ಆಯ್ಕೆಯಾದಂಥ ಶಾಲೆಗಳ ಪಟ್ಟಿಯು ಉಪನಿರ್ದೇಶಕರು ಆಡಳಿತ ಮತ್ತು ಉಪನಿರ್ದೇಶಕರ ಅಭಿವೃದ್ಧಿ ಅವರ ಒಂದು ವಿದ್ಯಾವಾಹಿನಿ ಲಾಗಿನ್ ಅಡಿಯಲ್ಲಿ ಲಭ್ಯವಿರುತ್ತದೆ. ದಿನಾಂಕ 8 ಜನವರಿ 2026ರಿಂದ 6 ಫೆಬ್ರವರಿ 2026ರವರೆಗೆ ಉಪನಿರ್ದೇಶಕರು ಆಡಳಿತ, ಶಿಕ್ಷಣಾಧಿಕಾರಿಗಳು, ಉಪನಿರ್ದೇಶಕರ ಕಚೇರಿ ಮತ್ತು ಶಿಕ್ಷಣಾಧಿಕಾರಿಗಳು ಮಧ್ಯಾಹ್ನ ಉಪಹಾರ ಯೋಜನೆ ಇವರನ್ನು ಒಳಗೊಂಡಂಥ ಒಂದು ತಂಡ ಮತ್ತು ಉಪನಿರ್ದೇಶಕರು ಅಭಿವೃದ್ಧಿ ಮತ್ತು ಉಪನಿರ್ದೇಶಕರ ಕಚೇರಿ DYPC ಹಾಗೂ ಹಿರಿಯ ಉಪನ್ಯಾಸಕರು ಡಯಟ್ ಇವರನ್ನು ಒಳಗೊಂಡಿರ್ತಕ್ಕಂಥ 3 ಸದಸ್ಯರ ಸಮಿತಿಯನ್ನು ರಚಿಸಿ ಪ್ರತ್ಯೇಕವಾಗಿ ಶಾಲೆಗಳಿಗೆ ಭೇಟಿ ನೀಡಿ ನೈಜತೆ ಆಧಾರದ ಮೇರೆಗೆ ವಿದ್ಯಾವಾಹಿನಿಯಲ್ಲಿ ಉಪನಿರ್ದೇಶಕರು ಆಡಳಿತ, ಉಪನಿರ್ದೇಶಕರು ಅಭಿವೃದ್ಧಿ ಇವರ ಒಂದು ಲಾಗಿನ್ ID ಬಳಸಿ ತಮ್ಮ ಅಭಿಪ್ರಾಯವನ್ನು ಸಂಬಂಧಿಸಿದ ಎಲ್ಲ ವಿಭಾಗಗಳನ್ನು ಪರಿಶೀಲಿಸಿ ದಾಖಲಿಸಬೇಕು. ಮೌಲ್ಯಮಾಪನಕ್ಕೆ ಒಳಪಟ್ಟ ಶಾಲೆಯ SDMC ಅಧ್ಯಕ್ಷರು, ಸದಸ್ಯರು, ಶಾಲೆಯ ಮುಖ್ಯ ಶಿಕ್ಷಕರೊಂದಿಗೆ ಸದರಿ ತಂಡದ ಸದಸ್ಯರು ಒಳಗೊಂಡಂಥ ಗ್ರೂಪ್ ಫೋಟೋವನ್ನು ಕಂಪಲ್ಸರಿ ಅಪ್ಲೋಡ್ ಮಾಡಬೇಕು. ಜಿಲ್ಲಾ ತಂಡದಿಂದ ಮೌಲ್ಯೀಕರಿಸಿದ ಶಾಲಾ ಮಾಹಿತಿಯನ್ನು ಆಧರಿಸಿ ತಂತ್ರಾಂಶದ ಮೂಲಕ ಪ್ರತಿ ತಾಲೂಕಿನಿಂದ ಮೊದಲ 1 ಹೆಚ್ಚು ಅಂಕಗಳನ್ನು ಪಡೆದಿರತಕ್ಕಂಥ ಒಂದು ಪ್ರಾಥಮಿಕ ಶಾಲೆ, 1 ಹಿರಿಯ ಪ್ರಾಥಮಿಕ ಶಾಲೆ ಮತ್ತು 1 ಪ್ರೌಢಶಾಲೆ, 3 ಉತ್ತಮ SDMC ಹೊಂದಿರುವ ಶಾಲೆಗಳನ್ನು ಆಯ್ಕೆ ಮಾಡಲಾಗ್ತದೆ. ಶಾಲಾ ಆಯ್ಕೆ ಪ್ರಕ್ರಿಯೆಗಳು CRC ತಂಡದಿಂದ ಜಿಲ್ಲಾ ಹಂತದ ತಂಡದವರಿಗೆ ಪ್ರತಿ ಹಂತದಲ್ಲಿ ನೀಡಲಾಗ್ತಕ್ಕಂಥ ಹಿಮ್ಮಾಹಿತಿ ಮತ್ತು ನಿಖರತೆಯ ಆಧಾರಿತವಾಗಿರುತ್ತದೆ. ಜಿಲ್ಲಾ ಹಂತದಲ್ಲಿ ಗುರುತಿಸಲ್ಪಟ್ಟ ಪ್ರತಿ ತಾಲೂಕಿನಿಂದ ಆಯ್ಕೆಯಾಗಿರತಕ್ಕಂತಹ ಅತ್ಯುತ್ತಮ SDMC ಹೊಂದಿರುವ 3 ಶಾಲೆಗಳಲ್ಲಿ 1 ಪ್ರಾಥಮಿಕ ಶಾಲೆಗೆ 50,000, 1 ಹಿರಿಯ ಪ್ರಾಥಮಿಕ ಶಾಲೆಗೆ 75,000 ಮತ್ತು 1 ಪ್ರೌಢಶಾಲೆಗೆ 1 ಲಕ್ಷ ರೂಪಾಯಿಯಂತೆ ಒಟ್ಟು 200 ತಾಲೂಕುಗಳಲ್ಲಿನ ಉತ್ತಮ SDMC ಹೊಂದಿರತಕ್ಕಂತಹ 612 ಶಾಲೆಗಳೇ ಬಹುಮಾನವನ್ನು ಈಗಾಗಲೇ 2025-26ನೇ ಸಾಲಿನಲ್ಲಿ ಪ್ರಾಜೆಕ್ಟ್ ಅಪ್ರೂವ್ಡ್ ಬೋರ್ಡ್ PAB ಅಲ್ಲಿ ಅನುಮೋದನೆಗೊಂಡಿರ್ತಕ್ಕಂಥ ಅನುದಾನದಿಂದ ನೀಡಲಾಗ್ತಾ ಇದೆ. ಒಂದು ಸೂಚನೆ, ಕ್ಲಸ್ಟರ್ ಹಂತದಿಂದ ಜಿಲ್ಲಾ ಹಂತದವರೆಗೆ ನಿಗದಿಪಡಿಸಿರ್ತಕ್ಕಂಥ ಸಮಯದಲ್ಲೇ ಕಡ್ಡಾಯವಾಗಿ ಕಾರ್ಯನಿರ್ವಹಿಸಿ ವಿದ್ಯಾವಾಹಿನಿಯಲ್ಲಿ ಇಂದೀಕರಿಸಬೇಕು. ದಿನಾಂಕ ವಿಸ್ತರಣೆಗೆ ಅವಕಾಶ ಇರುವುದಿಲ್ಲ ಮತ್ತು ತಿಳಿಸಲಾದ ಸಮಯದೊಳಗೆ ಮೌಲ್ಯಮಾಪನ ಮಾಡದಿದ್ದ ಪಕ್ಷದಲ್ಲಿ ವಿದ್ಯಾವಾಹಿನಿ ತಂತ್ರಾಂಶದಲ್ಲಿ ಆಟೋ ಅಪ್ಡೇಟ್ ಇವ್ಯಾಲ್ಯೂಯೇಷನ್ ಆಗುತ್ತದೆ. ಈ ರೀತಿ ಅವಕಾಶ ಕಲ್ಪಿಸುವ ಸಂಬಂಧಿಸಿದ ಅಧಿಕಾರಿಗಳೇ ಮುಂದಿನ ಅವುಗಳಿಗೆ ಜವಾಬ್ದಾರಿ ಆಗಿರುತ್ತದೆ. ಈ ಎಲ್ಲ ಪ್ರಕ್ರಿಯೆಗಳು ಸಂಪೂರ್ಣ ತಂತ್ರಾಂಶ ಆಧಾರಿತ ಆಗಿರುತ್ತವೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಉಪಯುಕ್ತ ಅನಿಸಿದರೆ ಶೇರ್ ಮಾಡಿ. ಈ ರೀತಿ ವಿಡಿಯೋಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಪ್ರೆಸ್ ಮಾಡಿ ನೋಟಿಫಿಕೇಷನಲ್ಲಿ ಆಲ್ ಸೆಲೆಕ್ಟ್ ಮಾಡಿಕೊಳ್ಳಿ. ನಾವು ಮಾಡೋ ವಿಡಿಯೋಗಳ ಅಪ್ಡೇಟ್ಸ್ ಪಡಿತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು. ವಂದೇ ಮಾತರಂ.